ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತಿಸುವವನಾಗಿದ್ದೇನೆ. ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ ಅದರಲ್ಲಿ 4ನೇ ವಚನ ನಾವು ಓದೋದಾದ್ರೆ ಈ ರೀತಿಯಾಗಿ ಹೇಳ್ತದೆ, ಮೊದಲು ನಿನಗಿದ್ದ ಪ್ರೀತಿಯನ್ನ ನೀನು ಬಿಟ್ಟು ಬಿಟ್ಟಿದ್ದೆ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದಿ ಅಲ್ಲಿಂದ ಎದ್ದೇಳು ಎಂಬುದಾಗಿ, ಅದನ್ನು ನೆನಪಿಗೆ ತಂದುಕೋ ಎಂಬುದಾಗಿ, ದೇವರ ಕಡೆಗೆ ತಿರುಗಿಕೋ ಎಂಬುದಾಗಿ ಇಲ್ಲಿ ದೇವರ ಆತ್ಮನು ಸ್ಪಷ್ಟವಾಗಿ ಸಭೆಗೆ ಮಾತಾಡ್ತಾ ಇದ್ದಾನೆ. ಪ್ರಿಯ ದೇವ ಜನರೇ, ನೀನು ನಿನ್ನ ಪ್ರೀತಿಯನ್ನ ಬಿಟ್ಟು ಬಿಟ್ಟಿದ್ದೀ ಎಂಬುದಾಗಿ ದೇವರು ಯಾವ ಸಭೆಗೆ ಹೇಳ್ತಾ ಇದ್ದಾನೆ? ಇಲ್ಲಿ ನಾವು ನೋಡೋದಾದ್ರೆ ದೇವರು ತನ್ನ ದೂತನ ಮುಖಾಂತರವಾಗಿ ಎಫೆಸದಲ್ಲಿರುವಂತ ಸಭೆ ವಿಶ್ವಾಸಿಗಳಿಗೆ ಈ ರೀತಿಯಾಗಿ ಹೇಳ್ತಾನೆ, ನೀನು ನಿನಗೆ ಇದ್ದ ಮೊದಲ ಪ್ರೀತಿಯನ್ನ ಬಿಟ್ಟಿದ್ದಿ, ವಾತ್ಸಲ್ಯವನ್ನ ಬಿಟ್ಟಿದ್ದಿ. ಮೊದಲು ನೀನು ಸಭೆಯಲ್ಲಿ ಪ್ರೀತಿಯಿಂದ ಬರ್ತಾ ಇದ್ದೆ, ಪ್ರೀತಿಯಿಂದ ವಾಕ್ಯವನ್ನ ಕೇಳ್ತಾ ಇದ್ದೆ, ಒಬ್ಬೊಬ್ಬರ ಸಂಗಡ ಪ್ರೀತಿ ಅನ್ಯೋನ್ಯತೆಯಿಂದ ನಡ್ಕೊಳ್ತಾ ಇದ್ದೆ. ಆದರೆ ಇವಾಗ ಅಂತ್ಯ ಕಾಲದಲ್ಲಿ ಪ್ರೀತಿ ಎಲ್ಲಿದೆ? ಪ್ರಿಯ ದೇವ ಜನರು, ಇವತ್ತು ಸಭೆಯಲ್ಲಿ ಎಫೆಸ ಸಭೆಯಲ್ಲಿ ನಾವು ನೋಡೋದಾದ್ರೆ ಜನರು, ವಿಶ್ವಾಸಿಗಳು ಆಗಿನ ಕಾಲದಲ್ಲಿ ದೇವರ ಆಲಯಕ್ಕೆ ಪ್ರೀತಿಯಿಂದ ಬರ್ತಾ ಇದ್ರು, ದೇವರ ಆಲಯಕ್ಕೆ ಉತ್ಸಾಹದಿಂದ ಬರ್ತಾ ಇದ್ರು, ದೇವರನ್ನ ಪ್ರೀತಿಯಿಂದ ಆರಾಧನೆ ಮಾಡ್ತಾ ಇದ್ರು, ದೇವರ ಮೇಲೆ ನಿಕಟವಾದಂತ ಸಂಬಂಧವನ್ನ ದೇವರ ಒಟ್ಟಿಗೆ, ದೇವರ ಮೇಲೆ ಉನ್ನತವಾಗಿರುವಂತ ಪ್ರೀತಿಯನ್ನ ಇಟ್ಟಿದ್ರು. ಆದ್ರೆ ಅದು ಬರ್ತಾ ಬರ್ತಾ ಪ್ರೀತಿ ಕಡಿಮೆ ಆಗ್ತಾ ಇದೆ. ಪ್ರೀತಿ ಕಡಿಮೆ ಆದದ್ರಿಂದ ಯೇಸು ಸ್ವಾಮಿ ದೇವರು ತನ್ನ ದೂತನ ಮುಖಾಂತರವಾಗಿ ಆ ಸಭೆಗೆ ಹೇಳ್ತಾನೆ, ನಿನ್ನ ಪ್ರೀತಿಯನ್ನ, ಮೊದಲು ನಿನಗೆ ಇದ್ದಂತ ಪ್ರೀತಿಯನ್ನ ನೀನು ಬಿಟ್ಟು ಬಿಟ್ಟಿದೆ ಎಂಬುದಾಗಿ. ಪ್ರಿಯ ದೇವ ಜನರೇ, ದೇವರ ವಾಕ್ಯ ಹೇಳ್ತತೆ, ಪ್ರೀತಿ, ನಂಬಿಕೆ, ನಿರೀಕ್ಷೆ ಈ ಮೂರುಗಳಲ್ಲಿ ದೊಡ್ಡದು ಪ್ರೀತಿ ಎಂಬುದಾಗಿ. ದೇವರ ವಾಕ್ಯ ಹೇಳ್ತತೆ, ನೀವೇನೇ ಮಾಡ್ರಿ ಅದನ್ನ ಪ್ರೀತಿಯಿಂದ ಮಾಡ್ರಿ ಎಂಬುದಾಗಿ ಭಕ್ತನಾದಂತ ಪೌಲನು ಸಭೆಗಳಿಗೆ ಹೇಳ್ತಾನೆ. ಪ್ರಿಯ ದೇವ ಜನರೇ, ಇವತ್ತು ಮೊದಲು ನಾವು ಯೇಸು ಸ್ವಾಮಿಯನ್ನ ನಂಬಿಕೊಂಡು ಬಂದಾಗ ಸಭೆಗೆ ಪ್ರೀತಿಯಿಂದ ಬರ್ತಾ ಇದ್ವಿ. ಯೇಸು ಸ್ವಾಮಿಯನ್ನ ನಂಬಿದ ಆರಂಭದಲ್ಲಿ ಪ್ರೀತಿಯಿಂದ ದೇವರನ್ನ ಆರಾಧನೆ ಮಾಡ್ತಾ ಇದ್ವಿ, ಪ್ರೀತಿಯಿಂದ ದೇವರಿಗೆ ಸತ್ಕಾರ ಸನ್ಮಾನಗಳನ್ನ ಮಾಡ್ತಾ ಇದ್ವಿ, ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆಯಿಂದ ಸಭೆಯ ವಿಶ್ವಾಸಿಗಳೊಟ್ಟಿಗೆ ನಾವು ಮಾತಾಡ್ತಾ ಇದ್ವಿ, ಅವರ ಜೊತೆ ಸಂಬಂಧಗಳನ್ನ ಬೆಳೆಸ್ತಾ ಇದ್ವಿ, ಅವ್ರ ಜೊತೆ ಒಡನಾಟ ಮಾಡ್ತಾ ಇದ್ವಿ. ಆದ್ರೆ ದಿನ ಬರ್ತಾ 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 ಈಗ ಸಭೆಗಳಲ್ಲಿ, ಇವತ್ತು ಅನೇಕ ಸಭೆಗಳಲ್ಲಿ ದೇವರ ಪ್ರೀತಿ ಇಲ್ಲ. ಇವತ್ತು ಅನೇಕ ಸಭೆಗಳಲ್ಲಿ ದೇವರ ಪ್ರೀತಿ ತಣ್ಣಗಾಗಿದೆ. ದೇವರ ವಾಕ್ಯ ಹೇಳ್ತತೆ, ಕಡೆಯ ದಿನಗಳಲ್ಲಿ ಪ್ರೀತಿ ತಣ್ಣಗಾಗ್ತದೆ ಎಂಬುದಾಗಿ. ಇವತ್ತು ಈಗಿನ ಕಾಲದಲ್ಲಿ ನಾವು ನೋಡೋದಾದ್ರೆ ಅದು ನಡೀತಾ ಇದೆ ಪ್ರಿಯರೇ. ಇವತ್ತು ಸಭೆಯಲ್ಲಿ ನೋಡಿದ್ರೆ ಪ್ರೀತಿ ಇಲ್ಲ, ಇವತ್ತು ಸಭೆಗಳಲ್ಲಿ ಅನ್ಯೂನತೆ ಇಲ್ಲ, ಇವತ್ತು ಸಭೆಯಲ್ಲಿ ಒಗ್ಗಟ್ಟಿಲ್ಲ. ವಿಶ್ವಾಸಿಗಳ ಕಂಡ್ರೆ ಪಾಸ್ಟ್ರಿಗಾಗಲ್ಲ, ಪಾಸ್ಟ್ರ್ ಕಂಡ್ರೆ ವಿಶ್ವಾಸಿಗಳಿಗಾಗಲ್ಲ. ಅನೇಕ ತೊಂದರೆ ತಾಪತ್ರಗಳು ಇವತ್ತು ಸಭೆಯಲ್ಲಿ ನಡೀತಾ ಇದೆ. ಸಭೆಯ ವಿಶ್ವಾಸಿಗಳ ಮಧ್ಯದಲ್ಲಿ ಇವತ್ತು ಪ್ರೀತಿ ಇಲ್ಲ, ಸಭೆಯ ವಿಶ್ವಾಸಿಗಳ ಮಧ್ಯದಲ್ಲಿ ಇವತ್ತು ಐಕ್ಯತೆ ಇಲ್ಲ, ಸಭೆಯ ವಿಶ್ವಾಸಿಗಳ ಮಧ್ಯದಲ್ಲಿ ಇವತ್ತು ಅನ್ಯೂನ್ಯತೆ ಇಲ್ಲ. ಕಾರಣ ಏನು? ಇವತ್ತು ಅನೇಕ ವಿಶ್ವಾಸಿಗಳು ಪ್ರೀತಿಯನ್ನ ಬಿಟ್ಟು, ಅವರ ಪ್ರೀತಿಯನ್ನ ಮರೆತು, ಅವರಿಗೆ ಮೊದಲು ಇದ್ದಂತ ಪ್ರೀತಿಯನ್ನ ಅವರು ಮರೆತು ಇವತ್ತು ಲೋಕದ ರೀತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಇವತ್ತು ವಿಶ್ವಾಸಿಗಳಿಗೆ, ಅನೇಕ ದೇವಜನರಿಗೆ ದೇವರ ಆರಾಧನೆ ಅಂದ್ರೆ ಅಸಡ್ಯವಾಗಿದೆ, ದೇವರಂದ್ರೆ ಅಲಕ್ಷ್ಯ ಮಾಡ್ತಾ ಇದ್ರೆ. ಯಾಕೆ? ಅವರಿಗೆ ಬಹಳ ಕೆಲಸ, ಅನೇಕ ಲೋಕದ ಕಾರ್ಯಗಳಲ್ಲಿ ಮುಳುಗಿರೋದ್ರಿಂದ ದೇವರು, ಸಭೆ, ಸೇವಕರಂದ್ರೆ ಇವತ್ತು ಅನೇಕ ಜನಗಳಿಗೆ ಅಲಕ್ಷ್ಯವಾಗಿದೆ ಪ್ರಿಯರೇ. ಅದಕ್ಕೆ ದೇವರು ಸಭೆಗಳಿಗೆ ಹೇಳ್ತಾ ಇದ್ದಾನೆ, ನಿನಗೆ ಮೊದಲು ಇದ್ದಂತ ಪ್ರೀತಿಯನ್ನ ನೀನು ಬಿಟ್ಟು ಬಿಟ್ಟಿದ್ದಿ, ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದ್ದೆ. ಆದುದರಿಂದ ದೇವರ ವಾಕ್ಯ ಹೇಳ್ತತೆ, ನೀನು ಎಲ್ಲಿಂದ ಬಿದ್ದೀಯೋ ಅದನ್ನ ನೆನಪು ಮಾಡಿಕೋ, ಅಲ್ಲಿಂದ ಎದ್ದೇಳು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಅಲ್ಲಿಂದ ನಿನ್ನ ಪ್ರೀತಿನ ಸರಿ ಮಾಡಿಕೋ, ಮತ್ತೆ ಆ ಪ್ರೀತಿಯ ಸ್ವಭಾವವನ್ನ ತಗೊಂಡು ಬಾ, ಮತ್ತೆ ಆ ಪ್ರೀತಿಯನ್ನ ಸಭೆಯಲ್ಲಿ ನೀನು ತೋರಿಸು ಎಂಬುದಾಗಿ ದೇವರು ತನ್ನ ದೂತನ ಮುಖಾಂತರವಾಗಿ ಸಭೆಗಳಿಗೆ ಹೇಳ್ತದೆ. ಪ್ರಿಯ ದೇವ ಜನರೇ, ಇವತ್ತು ನಮ್ಮ ಸಭೆಗಳಲ್ಲಿ ನಾವು ಪ್ರೀತಿಯಿಂದ ಇರೋದಾದ್ರೆ, ಒಬ್ಬರಿಗೊಬ್ರು ಅನ್ಯೋನ್ಯತೆಯಿಂದ ಇರೋದಾದ್ರೆ, ಒಬ್ಬರಿಗೊಬ್ರು ಐಕ್ಯತೆಯಿಂದ, ಪ್ರೀತಿಯಿಂದ ಒಬ್ಬರನ್ನೊಬ್ರು ಪ್ರೀತಿ ಮಾಡೋದಾದ್ರೆ, ದೇವರು ನಮ್ಮ ಸಭೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ಮನೆಗಳಲ್ಲಿ ವಾಸ ಮಾಡುವವನಾಗಿದ್ದಾನೆ. ಪ್ರಿಯರೇ, ದೇವರು ಬರೋಣ ಹತ್ತಿರವಾಯಿತು. ಎಷ್ಟು ಸಭೆಗಳು ಎತ್ತಲ್ಪಡ್ತದೋ ಎಂಬುದಾಗಿ ನಮಗೆ ಗೊತ್ತಿಲ್ಲ, ಎಷ್ಟು ಚರ್ಚ್ಗಳು ಇಲ್ಲೇ ಬಿಡಲ್ಪಡ್ತದೋ ಎಂಬುದಾಗಿ ಗೊತ್ತಿಲ್ಲ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಯಾವ ಸಭೆಯಲ್ಲಿ ಪ್ರೀತಿ ಇದೆ,
ಯಾವ ಸಭೆ ನಂಬಿಗಸ್ತರಾಗಿದೆ ಅದು ಎರಡನೆಯ ಬರೋಣದಲ್ಲಿ ಅದೆಲ್ಲ ಎತ್ತಲ್ಪಡ್ತದೆ ಪ್ರಿಯರೇ. ಹಾಗಾಗಿ ದೇವರ ಸಭೆಯಲ್ಲಿ ನಾವು ವಿಶ್ವಾಸಿಗಳಾಗಿದ್ದೇವೆ. ಹಾಗಾಗಿ ಆತನ ಸಭೆಯಲ್ಲಿ ನಾವು ಪ್ರೀತಿಯಿಂದ ಇರೋಣ, ಪ್ರೀತಿಯಿಂದ ಆರಾಧನೆಯನ್ನ ಮಾಡೋಣ, ಪ್ರೀತಿಯಿಂದ ಸಭೆಗೆ ಬರೋಣ, ಪ್ರೀತಿಯಿಂದ ದೇವರನ್ನ ಸತ್ಕಾರ ಸನ್ಮಾನ ಮಾಡೋಣ. ದೇವರು ಪ್ರೀತಿಯನ್ನು ನೋಡುವಂಥದ್ದು ಕಡೆಯವರೆಗೂ ನಿಲ್ಲೋದು ಪ್ರೀತಿ. ಅದ್ಭುತಗಳು ನಿಲ್ಲೋದಿಲ್ಲ, ಅತಿಶಯ ಕಾರ್ಯಗಳು ನಿಲ್ಲೋದಿಲ್ಲ, ಸೂಚಕ ಮಹತ್ ಕಾರ್ಯಗಳು ನಿಲ್ಲೋದಿಲ್ಲ. ಪ್ರಿಯ ದೇವಜನರೇ, ನಾವು ಒಂದನ್ನು ಅರ್ಥ ಮಾಡಿಕೊಳ್ಬೇಕು. ಈ ಲೋಕದಲ್ಲಿ ಈ ಲೋಕ ಅಂತ್ಯ ಆದಾಗ, ಯೇಸು ಸ್ವಾಮಿ ಎರಡನೇ ಬರೋಣವಾದಾಗ ಸ್ವರ್ಗದಲ್ಲಿ ಮಿರಾಕಲ್ಗಳು ಇರೋದಿಲ್ಲ, ಸ್ವರ್ಗದಲ್ಲಿ ಹೀಲಿಂಗ್ ಇರೋದಿಲ್ಲ, ಅದ್ಭುತಗಳಿರೋದಿಲ್ಲ, ಸೂಚಕ ಕಾರ್ಯಗಳು ಇರೋದಿಲ್ಲ. ಸ್ವರ್ಗದಲ್ಲಿ ಯಾವಾಗಲೂ ನಿತ್ಯತ್ವದಲ್ಲಿ ನೆಲೆಯಾಗಿರೋದು ಒಂದೇ, ಅದು ದೇವರ ಪ್ರೀತಿ. ಸ್ವರ್ಗದಲ್ಲಿ ಮಿರಾಕಲ್ ಇರೋದಿಲ್ಲ, ಸ್ವರ್ಗದಲ್ಲಿ ಅದ್ಭುತ ಇರೋದಿಲ್ಲ, ಸ್ವರ್ಗದಲ್ಲಿ ಹೀಲಿಂಗ್ ಇರೋದಿಲ್ಲ, ಅಲ್ಲಿ ನಂಬಿಕೆ ಇರೋದಿಲ್ಲ, ಅಲ್ಲಿ ಯಾವ ಗುಣಗಳು ಇರೋದಿಲ್ಲ. ಇರೋದು ಬೇಕಾಗಿರೋದು ಒಂದೇ, ಅದು ಪ್ರೀತಿ. ಯಾವಾಗಲೂ ಪ್ರೀತಿ ಸ್ವರ್ಗದಲ್ಲಿ ನಿರಂತರವಾಗಿರ್ತದೆ. ಹಾಗಾಗಿ ದೇವರ ವಾಕ್ಯ ಹೇಳ್ತದೆ, ಪ್ರೀತಿ, ನಂಬಿಕೆ, ನಿರೀಕ್ಷೆ, ಈ ಮೂರುಗಳಲ್ಲಿ ದೊಡ್ಡದು ಪ್ರೀತಿ ಎಂಬುದಾಗಿ. ಹಾಗಾಗಿ ನಮ್ಮ ಸಭೆಗಳಲ್ಲಿ ನಾವು ಪ್ರೀತಿಯಿಂದ ಇರಬೇಕು, ನಮ್ಮ ಕುಟುಂಬದಲ್ಲಿ ಪ್ರೀತಿಯಿಂದ ಇರಬೇಕು, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಾವು ಒಬ್ರಿಗೊಬ್ರು ಪ್ರೀತಿಯಿಂದ ಇರೋದಾದ್ರೆ ದೇವರು ನಮ್ಮ ಪ್ರೀತಿಯನ್ನು ನೋಡಿದ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಹಾಗಾಗಿ ದೇವರ ವಾಕ್ಯ ಹೇಳ್ತದಲ್ಲ, ನೀವೇನೇ ಮಾಡ್ರಿ ಪ್ರೀತಿಯಿಂದ ಮಾಡ್ರಿ ಎಂಬುದಾಗಿ. ಹಾಗಾಗಿ ನಾವು ಇವತ್ತು ಏನೇ ಮಾಡಿದ್ರು ದೇವರ ಮಹಿಮೆಗೋಸ್ಕರ ಅದನ್ನ ಪ್ರೀತಿಯಿಂದ ಮಾಡೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.